ಬೆಳಗಿನ ಶುಭೋದಯ. ಓಂ ಗಂ ಗಣಪತಿಯೇ ನಮಃ. ಓಂ ಸಾಯಿನಾಥಾಯ ನಮಃ. ಸಾಯಿಬಾಬಾ ಹೇಳುತ್ತಿದ್ದಾರೆ, ಎಲ್ಲರಿಗೂ ಶುಭೋದಯ. ಸಾಯಿನಾಥ ಸ್ವಾಮಿ ನಮ್ಮೆಲ್ಲರ ಕಣ್ಣು ತೆರೆಸುವ ಶಕ್ತಿ. ಆ ಶಕ್ತಿ ಹೊಂದಿದ್ದರೆ ಸಾಕು, ನಾವು ಜಗತ್ತನ್ನೇ ಗೆಲ್ಲಬಹುದು. ಬಾಬಾ ಎಂದರೆ ಸಾಕು, ನಮ್ಮ ದೇಹದಲ್ಲಿ ಏನೋ ಒಂದು ರೀತಿಯ ಸಂಚಲನ. ಬಾಬಾರನ್ನು ದಿನಾಲೂ ಪೂಜಿಸಿ, ಭಕ್ತಿಭಾವದಿಂದ ಹರಿಸಿ, ಬೆಳಗಿನ ಕೆಲಸವನ್ನು ಬಾಬಾ ಬಾಬಾ ಹೇಳುತ್ತಾ ಮಾಡಿ. ಬೆಳಗಿನಿಂದ ಸಂಜೆಯ ತನಕ ನಿಮ್ಮೊಳಗೆ ಇರುತ್ತಾರೆ ಆ ನನ್ನ ಬಾಬಾ. ಬಾಬಾರನ್ನು ನಂಬಿ ನಡೆದರೆ ಯಾವ ತೊಂದರೆಯೂ ಬಾರದು. ಸಾಯಿ ಎಂದರೆ ಒಡೆಯ, ಸ್ವಾಮಿ, ಭಗವಂತ, ಸ್ವಾಮಿ, ಸರ್ವಸ್ವರೂಪಿ. ಸಾಯಿ ಎಲ್ಲೆಡೆಯಲ್ಲಿಯೂ ಎಲ್ಲರಲ್ಲಿಯೂ ಇರುವಾತ. ಯಾರು ಸಂತಾನ ಭಾಗ್ಯವಿಲ್ಲವೆಂದು ಕೊರಗುತ್ತಿದ್ದಾರೆ, ಬಾಬಾರನ್ನು ಪೂಜಿಸಿ. ಭಕ್ತಿಭಾವದಿಂದ ಬಾಬಾರನ್ನು ಪೂಜಿಸಿದರೆ ಬಾಬಾ ಶೀಘ್ರದಲ್ಲಿ ಅವರಿಗೆ ಸಂತಾನ ಭಾಗ್ಯ ದೊರಕುತ್ತದೆ. ಯಾವುದೇ ರೋಗದಿಂದ ಬಾಧಿಸುತ್ತಿದ್ದರೂ ಬಾಬಾರನ್ನು ಪೂಜಿಸಿ. ನಾವು ನಡೆಯುವ ಮಾರ್ಗ ಒಳ್ಳೆಯದಾಗಿದ್ದರೆ ನಮಗೆಲ್ಲ ಒಳ್ಳೆಯದಾಗುತ್ತದೆ. ಕೆಟ್ಟ ಮಾರ್ಗವನ್ನು ಹಿಡಿಯಬೇಡಿ. ಬಾಬಾ ದೇವರನ್ನು ಪೂಜಿಸಿದರೆ ಎಲ್ಲ ದೇವಾನುದೇವತೆಗಳನ್ನು ಪೂಜಿಸಿದ ಹಾಗೆ. ಸಬ್ಕಾ ಮಾಲಿಕ್ ಏಕ್, ದೇವರೊಬ್ಬನೇ, ನಾಮ ಹಲವು ಎಂದು ಹೇಳಿದ್ದಾರೆ. ನಾನು ಬಾಬಾರನ್ನು ಪೂಜಿಸಿದಾಗನಿಂದ ನನಗೆ ಯಾವುದೇ ಸಂಕಷ್ಟಕ್ಕೆ ಒಳಗಾಗಿಲ್ಲ, ಆಗುವುದೂ ಇಲ್ಲ ಎನ್ನುವುದು ನನ್ನ ನಂಬಿಕೆ. ಆ ನಂಬಿಕೆಯೇ ನನ್ನ ಬಾಬಾ. ಬಾಬಾ ಎಂದು ಕರೆದರೆ ಸಾಕು, ಬಾಬಾ ಓ ಎನ್ನುವ ಶಬ್ದ ನನ್ನ ಕಿವಿಗೆ ತಗುಲುತ್ತದೆ. ಓಂ ಸಾಯಿರಾಮ್. ಓಂ ಸಾಯಿನಾಥಾಯ ನಮಃ. ಥ್ಯಾಂಕ್ ಯು ಬಾಬಾ.